Hello students, today we shall learn the chapter Reconciliation of Cost and Financial Accounts. Now, you must remember what you have learned in financial accounting, that is reconciliation. Reconciliation where you are identifying the difference between the cash book balance and the bank balance and trying to reconcile the two. Reconcile andre balance ಮಾಡೋದು ಎರಡು books of accounts ಅನ್ನು. Okay, or trying to tally the two books of accounts, what we call. Now, in cost accounts, the meaning remains the same, but cost account ನಮ್ಮ non-integrated accounting system ಅಲ್ಲಿ separate books are maintained for cost accounts and for financial accounts. Okay, ಆಗ ಏನಾಯ್ತು, the accounting principles, methods, practices are different under cost accounting and different under financial accounting. ಓಕೆ, ಬೇರೆ ಬೇರೆ ಪ್ರಿನ್ಸಿಪಲ್ಸ್ ಪ್ರಾಕ್ಟೀಸ್ ನಾವು ಫಾಲೋ ಮಾಡ್ತೇವೆ. ಅದರಿಂದಾಗಿ ಟೂ ಸೆಟ್ಸ್ ಆಫ್ ಬುಕ್ಸ್ ಅಂದ್ರೆ ಯಾವುದೆಲ್ಲ ಟೂ ಸೆಟ್ಸ್ ಇಲ್ಲಿ, ದಟ್ ಈಸ್ ಯೋರ್ ಕಾಸ್ಟ್ ಶೀಟ್ ಕಾಸ್ಟ್ ಅಕೌಂಟ್ಸ್ ಅಲ್ಲಿ ಅಂಡ್ P&L ಅಕೌಂಟ್ ಅಂಡರ್ ಫಿನಾನ್ಷಿಯಲ್ ಅಕೌಂಟ್ಸ್. ಈ ಎರಡು ಸೆಟ್ ಆಫ್ ಬುಕ್ಸ್ ಅಲ್ಲಿ ನಿಮ್ಮ ಪ್ರಾಫಿಟ್ ಬೇರೆ ಬೇರೆ ತೋರಿಸ್ತದೆ. ಓಕೆ, ಆ ಪ್ರಾಫಿಟ್ ಬೇರೆ ತೋರಿಸುವಾಗ ವಾಟ್ ಯು ಡೂಯಿಂಗ್ ಇಸ್ ಯು ಟ್ರೈಂಗ್ ಟು ರಿಕನ್ಸೈಲ್, ಐಡೆಂಟಿಫೈಯಿಂಗ್ ವೇರ್ ದ ಡಿಫರೆನ್ಸ್ ಇಸ್ ಅಂಡ್ ಟ್ರೈಂಗ್ ಟು ಬ್ಯಾಲೆನ್ಸ್ ದ ಟೂ. Okay, this is what we call reconciliation. So the meaning illi kottiden nimge, reconciliation of profit means tallying the profits shown by the two sets of accounts, andre cost sheet and profit and loss account, two sets of accounts. Now statement andre enu, in that reconciliation statement you're finding out the causes between the two books or two sets of accounts, and with your whatever with suitable adjustments you're trying to remove the difference, which means you're trying to balance the two. ಎರಡನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ಆಯ್ತಾ? ಈಗ ಯಾಕೆ ರಿಕನ್ಸಿಲೇಷನ್ ಬೇಕು? ಟು ಜಡ್ಜ್ ದ ಅರಿಥಮೆಟಿಕಲ್ ಅಕ್ಯುರಸಿ, ಸರಿ ಉಂಟಾ ಅಂತ ನೋಡ್ಲಿಕ್ಕೆ. ಓಕೆ, ಏನು ಡಿಫರೆನ್ಸ್ ಎರಡು ಬುಕ್ಸ್ ಅಲ್ಲಿ, ಯಾಕೆ ಬೇರೆ ಬೇರೆ ಪ್ರಾಫಿಟ್ ಬಂತದ ಐಡೆಂಟಿಫೈ ಮಾಡ್ಲಿಕ್ಕೆ. ಮತ್ತೆ ಇಂಟರ್ನಲ್ ಕಂಟ್ರೋಲ್ ನೀವು ಕಂಪನಿಯಲ್ಲಿ ಅದ ವೇರಿಯೇಷನ್ಸ್ ಅನ್ನು ಯಾಕೆ ಡಿಫರೆನ್ಸ್ ಬಂತು ನೋಡಿ, ಆ ಇಂಟರ್ನಲ್ ಕಂಟ್ರೋಲ್ ಮಾಡಲಿಕ್ಕೆ by highlighting the variations. Okay, now reasons for reconciliation. It may be why we need to reconcile. To identify the reasons for difference in the profit, first identify ಮಾಡಬೇಕು in cost accounts and financial accounts for internal control. Okay, because both the books are prepared by you only, your company. Okay, and so internal control is possible by identifying the difference between the two profits. Then to analyze and highlight the difference in the profit or loss, ಎಲ್ಲಿ ಡಿಫರೆನ್ಸ್ ಬಂತು ಅದನ್ನು ಅನಲೈಸ್ ಮಾಡೋದು ಮತ್ತೆ ಹೈಲೈಟ್ ಮಾಡೋದು, ಆಯ್ತಾ? ಅಂಡ್ ಟು ಎಕ್ಸ್ಪ್ಲೇನ್ ದ ಡಿಫರೆನ್ಸ್ ಇನ್ ಪ್ರಾಫಿಟ್ ಆರ್ ಲಾಸ್ ಶೋನ್ ಇನ್ ದ ಕಾಸ್ಟ್ ಬುಕ್ಸ್ ಅಂಡ್ ಫಿನಾನ್ಷಿಯಲ್ ಅಕೌಂಟ್ಸ್, ಯಾಕೆ ಡಿಫರೆನ್ಸ್ ಬಂತು ಅಂತ ಅದನ್ನು ಎಕ್ಸ್ಪ್ಲೇನ್ ಮಾಡುವಂಥದ್ದು. ಓಕೆ, ದಟ್ಸ್ ಒನ್. ದೆನ್ ಟು ಬ್ರಿಂಗ್ ಔಟ್ ದ ಮಿಸ್ಟೇಕ್ಸ್, ಏನಾದರೂ ಮಿಸ್ಟೇಕ್ ಇದ್ರೆ ಅದನ್ನು ಅರ್ಥ ಮಾಡಲಿಕ್ಕೆ. ಓಕೆ, ಟು ಎನ್ಶೋರ್ ಅರಿಥಮೆಟಿಕಲ್ ಅಕ್ಯುರಸಿ, ಕ್ಯಾಲ್ಕುಲೇಷನ್ ಮಿಸ್ಟೇಕ್ಸ್ ಇಲ್ಲದ ಹಾಗೆ ನೋಡ್ಕೊಳ್ಳಿಕ್ಕೆ. ಟು ಸ್ಟ್ಯಾಂಡರ್ಡೈಸ್ ದ ಪಾಲಿಸೀಸ್, ಸ್ವಲ್ಪ ಸ್ಟ್ಯಾಂಡರ್ಡೈಸ್ ಅಂದ್ರೆ ಕಾಮನ್ ಪಾಲಿಸೀಸ್ ಪ್ರೊಸೀಜರ್ಸ್ ಫಾಲೋ ಮಾಡಲಿಕ್ಕೆ ಎರಡು ಸೆಟ್ ಆಫ್ ಬುಕ್ಸ್ ಅಲ್ಲಿ. ಲೈಕ್ ಫಾರ್ ಎಕ್ಸಾಂಪಲ್ ಇನ್ವೆಂಟ್ರಿ ವ್ಯಾಲ್ಯೂಯೇಷನ್, ಸ್ಟಾಕ್ ವ್ಯಾಲ್ಯೂಯೇಷನ್. ಇನ್ವೆಂಟ್ರಿ ಅಂದ್ರೆ ಸ್ಟಾಕ್ ವ್ಯಾಲ್ಯೂಯೇಷನ್, ರಾ ಮೆಟೀರಿಯಲ್ ಇರ್ಬೋದು, ವರ್ಕ್ ಇನ್ ಪ್ರೋಗ್ರೆಸ್, ಆರ್ ಯು ಕ್ಯಾನ್ ಸೇ ಕ್ಲೋಸಿಂಗ್ ಸ್ಟಾಕ್. ಬಟ್ ಬೇಸಿಕಲಿ ಹಿಯರ್ ವಿ ಆರ್ ಟಾಕಿಂಗ್ ಅಬೌಟ್ closing stock. Okay, inventory valuation. So inventory includes all the three, but we give preference to closing stock here, or I would say stock, finished stock. Finished stock ಅಲ್ಲಿ opening stock ಮತ್ತೆ closing stock. So ಡಿಫ್ರೆನ್ಸ್ ಇದ್ರೆ ವ್ಯಾಲ್ಯೂಯೇಷನ್ ಅಲ್ಲಿ, ಅಂದ್ರೆ ನಿಮ್ಮ ಫಿನಾನ್ಷಿಯಲ್ ಬುಕ್ಸ್ ಅಲ್ಲಿ ಮತ್ತೆ ಕಾಸ್ಟ್ ಬುಕ್ಸ್ ಅಲ್ಲಿ, ಅದಕ್ಕೆ ಸ್ಟ್ಯಾಂಡರ್ಡ್ ಪಾಲಿಸೀಸ್ ಅಪ್ಲೈ ಮಾಡ್ಲಿಕ್ಕೆ. ಡಿಪ್ರಿಸಿಯೇಷನ್ ಅಲ್ಲಿ ಡಿಫ್ರೆಂಟ್ ಮೆಥಡ್ಸ್ ಇದ್ರೆ ಅದರಿಂದಾಗಿ ನಿಮ್ಮ ಪ್ರಾಫಿಟ್ಸ್ ಬೇರೆ ಬೇರೆ ತೋರಿಸ್ತದೆ. ಓವರ್ ಹೆಡ್ ವ್ಯಾಲ್ಯೂಯೇಷನ್ ಅಲ್ಲಿ ಅಂದ್ರೆ ಎಕ್ಸ್ಪೆನ್ಸಸ್, ಓವರ್ ಹೆಡ್ಸ್ ಅಂದ್ರೆ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಇರ್ಬೋದು, ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಇರ್ಬೋದು, ಆನ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಇರ್ಬೋದು. ಸೊ ಓವರ್ ಹೆಡ್ ವ್ಯಾಲ್ಯೂಷನ್ ಮಾಡಿದಾಗ ಆ ಓವರ್ ಹೆಡ್ಸ್ ಅಲ್ಲಿ ಬೇರೆ ಬೇರೆ, ಎಕ್ಸ್ಪೆನ್ಸಸ್ ಅಲ್ಲಿ ಬೇರೆ ಬೇರೆ, ಇಲ್ಲಿ ಬೇರೆ ಹಾಕಿದ್ದೀರಿ, P&L ಅಕೌಂಟ್ ಅಲ್ಲಿ ಕಾಸ್ಟಿಂಗ್ ಅಲ್ಲಿ ಬೇರೆ ಹಾಕಿದ್ದೀರಿ, ಆಗ ಅದರಿಂದಾಗಿ ಪ್ರಾಫಿಟ್ ಡಿಫರೆನ್ಸ್ ಬಂದ್ರೆ. ಸೊ ದಟ್ ಇಸ್ ವೈ ಇಟ್ಸ್ ಬೆಟರ್ ಯು ಸ್ಟ್ಯಾಂಡರ್ಡೈಸ್ ದ ಪಾಲಿಸೀಸ್ ಫಾರ್ ದೀಸ್ ಸೊ ದಟ್ ದ ಡಿಫರೆನ್ಸ್ ಇನ್ ದ ಪ್ರಾಫಿಟ್ ವುಡ್ ಬಿ ಲೆಸ್ ಆರ್ ಮಿನಿಮೈಸ್ಡ್. ಓಕೆ, to ensure that there is no over or under recovery of overheads. Same ನಾನು ಈಗ ಆಲ್ರೆಡಿ ಹೇಳಿದೆ ಅಲ್ಲ ನಿಮಗೆ, ಅಂಡರ್ ರಿಕವರಿ ಅಂಡ್ ಓವರ್ ರಿಕವರಿ ಅಂತ ಹೇಳಿದ್ರೆ ಕಾಸ್ಟಿಂಗ್ ಬುಕ್ಸ್ ಅಲ್ಲಿ ಜಾಸ್ತಿ ತೋರಿಸೋದಕ್ಕೆ ನಾವು ಓವರ್ ರಿಕವರಿ ಹೇಳ್ತೇವೆ, ಓವರ್ ಅಬ್ಸಾರ್ಪ್ಷನ್. ಕಾಸ್ಟಿಂಗ್ ಅಲ್ಲಿ ಕಡಿಮೆ ತೋರಿಸುವಾಗ ಓವರ್ ಹೆಡ್ಸ್ ಅನ್ನು ಅಂಡರ್ ಅಬ್ಸಾರ್ಪ್ಷನ್, ಅಂಡರ್ ರಿಕವರಿ ಅಂತ ಹೇಳ್ತೇವೆ. ಓಕೆ, ದಟ್ಸ್ another reason to ensure that there is no over recovery or under recovery of overheads. That's why we understand the reconciliation. Then
to promote coordination and cooperation between the two departments or two ನಾವು ಏನು ಹೇಳ್ತೇವಲ್ಲ ಫಿನಾನ್ಷಿಯಲ್ ಅಕೌಂಟಿಂಗ್ ಡಿಪಾರ್ಟ್ಮೆಂಟ್ ಮತ್ತೆ ಕಾಸ್ಟ್ ಅಕೌಂಟ್ ಡಿಪಾರ್ಟ್ಮೆಂಟ್ ಒಂದು ಕೋಆರ್ಡಿನೇಷನ್ ಮತ್ತೆ ಕೋಆಪರೇಷನ್ ಇರಲಿ ಅಂತ. ಸೊ ದೀಸ್ ಆರ್ ದ ರೀಸನ್ಸ್ ವೈ ವಿ ಹ್ಯಾವ್ ಟು ಗೋ ಫಾರ್ ರಿಕನ್ಸಿಲೇಷನ್. Now, major reasons for variation in the profit, because here what you are doing is you're identifying profit ಮೇಲೆ ಏನು ಇಂಪ್ಯಾಕ್ಟ್ ಆಯ್ತು ಅಂತ, ನಿಮ್ಮ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಏನು ಇಂಪ್ಯಾಕ್ಟ್ ಆಯ್ತು. ಓಕೆ, ಸೊ ಪ್ರಾಫಿಟ್ ಅಲ್ಲಿ ಯಾಕೆ ಡಿಫ್ರೆನ್ಸ್ ಬಂತು ಅಂತ ಐಡೆಂಟಿಫೈ ಮಾಡ್ಬೇಕಲ್ಲ. ಸೊ ಜನರಲಿ 3 ರೀಸನ್ಸ್ ಇರ್ತದೆ ಬ್ರಾಡರ್ ವೇ ಅಲ್ಲಿ. ಒಂದು, ಐಟಮ್ಸ್ ಇನ್ಕ್ಲೂಡೆಡ್ ಓನ್ಲಿ ಇನ್ ಒನ್ ಸೆಟ್ ಆಫ್ ಬುಕ್ಸ್. ಫಾರ್ ಎಕ್ಸಾಂಪಲ್, ಫಿನಾನ್ಷಿಯಲ್ ಐಟಮ್ಸ್. ನಾನು ಹೇಳಿದ್ದೇನೆ ಫಿನಾನ್ಷಿಯಲ್ ಐಟಮ್ಸ್ ಡು ನಾಟ್ ಅಪಿಯರ್ ಇನ್ ದ ಫಿನಾನ್ಷಿಯಲ್ ಇನ್ ಕಾಸ್ಟ್ ಬುಕ್ಸ್, ಕರೆಕ್ಟ್ ಅಲ್ಲ. ಸೊ ಕಾಸ್ಟ್ ಬುಕ್ಸ್ ಅಲ್ಲಿ ಫಿನಾನ್ಷಿಯಲ್ ಐಟಮ್ಸ್ ಬರುವುದಿಲ್ಲ, ಆದ್ರೆ ನೀವು ಫಿನಾನ್ಷಿಯಲ್ ಬುಕ್ಸ್ ಅಲ್ಲಿ ಹಾಕ್ತೀರಿ ಪಿ ಅಂಡ್ ಎಲ್ ಅಕೌಂಟ್ ಅಲ್ಲಿ. ಸೊ ಪಿ ಅಂಡ್ ಎಲ್ ಅಕೌಂಟ್ ಅಲ್ಲಿ ಹಾಕಿದಿರಿ, ಕಾಸ್ಟ್ ಶೀಟ್ ಅಲ್ಲಿ ಹಾಕ್ಲಿಲ್ಲ, ಪ್ರಾಫಿಟ್ ವೇರಿ ಆಯ್ತು. ಓಕೆ, ದಟ್ಸ್ ಒನ್ ರೀಸನ್. ಸ್ಟಾಕ್ ವ್ಯಾಲ್ಯೂಯೇಷನ್ ನಾನು ಆಲ್ರೆಡಿ ಹೇಳಿದೆ. ಫಿನಿಶ್ ಸ್ಟಾಕಿಗೆ ನೀವು ವ್ಯಾಲ್ಯೂಯೇಷನ್ ಮಾಡ್ತೀರಿ ಕಾಸ್ಟಿಂಗ್ ಅಲ್ಲಿ. ಇಫ್ ಯು ರಿಮೆಂಬರ್ ಯೋರ್ ಕಾಸ್ಟ್ ಶೀಟ್, ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಂಟು ಯೂನಿಟ್ಸ್, ಕ್ಲೋಸಿಂಗ್ ಸ್ಟಾಕ್ ಯೂನಿಟ್ಸ್ ಮಾಡ್ತೀರಿ. ಇಲ್ಲಿ ಫಿನಾನ್ಷಿಯಲ್ ಬುಕ್ಸ್ ಅಲ್ಲಿ ಬೇರೆ ತರ ವ್ಯಾಲ್ಯೂಯೇಷನ್ ಮೆಥಡ್ ಅಪ್ಲೈ ಮಾಡ್ತೀರಿ. ಓಕೆ, ಸೊ ಏನಾಯ್ತು, ಡಿಫ್ರೆನ್ಸ್ ಆಯ್ತು ಪ್ರಾಫಿಟ್ ಅಲ್ಲಿ, ಬಿಕಾಸ್ ದ ಸ್ಟಾಕ್ ವ್ಯಾಲ್ಯೂ ಇಸ್ ಡಿಫರೆಂಟ್ ಇನ್ ಪಿ ಅಂಡ್ ಎಲ್ ಅಕೌಂಟ್ ಅಂಡ್ ಇನ್ ಕಾಸ್ಟ್ ಅಕೌಂಟ್ಸ್ ಆರ್ ಕಾಸ್ಟ್ ಶೀಟ್. ದೆನ್ ಅಂಡರ್ ಅಬ್ಸಾರ್ಪ್ಷನ್, ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ಸ್ ಇರಬಹುದು. ಅಂದ್ರೆ ಖರ್ಚನ್ನು ನೀವು ಕಡಿಮೆ ತೋರಿಸಿದ್ದೀರಿ ಆರ್ ಜಾಸ್ತಿ ತೋರಿಸಿದ್ದೀರಿ ಕಾಸ್ಟ್ ಬುಕ್ಸ್ ಅಲ್ಲಿ. ದಿಸ್ ಇಸ್ ಅಬ್ಸಾರ್ಪ್ಷನ್. ಪ್ಲೀಸ್ ರಿಮೆಂಬರ್ ಜಾಬ್ ಕಾಸ್ಟಿಂಗ್ ಹಿಯರ್, ವೇರ್ ಯು ಟಾಕ್ ಅಬೌಟ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ಸ್. ದಟ್ ಇಸ್ example, factory overheads are 50% on labor cost, absorption costing. Okay, so here you're taking some proportion. ಆಗ ಏನಾಯ್ತು, ಕಾಸ್ಟ್ ಬುಕ್ಸ್ ಅಲ್ಲಿ ಒಂದು ಕ್ಯಾಲ್ಕುಲೇಷನ್ ಆಯ್ತು, ನಿಮ್ಮ ಫಿನಾನ್ಷಿಯಲ್ ಬುಕ್ಸ್ ಅಲ್ಲಿ ಬೇರೆ ಆಯ್ತು. ಸೊ ಓವರ್ ಹೆಡ್ಸ್ ಎಕ್ಸ್ಪೆನ್ಸಸ್ ನೀವು ಬೇರೆ ಬೇರೆ ತೋರಿಸುವಾಗ ನಿಮ್ಮ ಪ್ರಾಫಿಟ್ಗೆ ಅದು ಎಫೆಕ್ಟ್ ಆಗ್ತದೆ. ಸೊ ಪ್ಲೀಸ್ remember one thing here, how you prepare your financial books and your cost books. Financial account only you debit with all your expenses and credit with the incomes, whereas when you talk about cost sheet, you take into consideration all the cost, you add it together, okay, and then find out the profit by deducting it from sales. So idu nimma cost sheet. So nimma ಎಕ್ಸ್ಪೆನ್ಸಸ್ ಆಗಲಿ ನೀವೇನು ತೋರಿಸಿದಿರಿ ಅದರಲ್ಲಿ ವೇರಿ ಆದಾಗ ಆಟೋಮ್ಯಾಟಿಕಲಿ ಪ್ರಾಫಿಟ್ ಅಲ್ಲಿ ಇಂಪ್ಯಾಕ್ಟ್ ಆಗ್ತದೆ. Okay, now procedure for preparing the reconciliation statement. Now reconciliation statement procedure anta helidre, generally this is the format of preparing the reconciliation statement. Profit as per cost accounts alli cost accounts annu tegondu ee cost account profit ge ನೀವು adjustment ಮಾಡ್ತಾ ಹೋಗಬೇಕು. You cannot touch the P and L account. Okay, so cost accounts profit you have to add some items, I'll explain again later, and you deduct some items. Okay, now what are you adding and what are you deducting? Basically these add items and deduct items are those which are causing the difference between cost account profit and financial account profit. These are the reasons for the difference. Okay, ಅದನ್ನು ನೀವು ಸೆಟ್ ರೈಟ್ ಮಾಡ್ತಾ ಇದ್ದೀರಿ. ಆದ್ರೆ ಯಾವುದನ್ನು ಆಡ್ ಮಾಡಬೇಕು ಯಾವುದನ್ನು ಲೆಸ್ ಮಾಡ್ಬೇಕಂತ ಇಲ್ಲಿ ನೋಡಿ. ಓಕೆ, ಈ ಸ್ಟೇಟ್ಮೆಂಟ್ ಅಲ್ಲಿ ನಿಮ್ಮ ಏನು ಚಾರ್ಟ್ ಉಂಟಲ್ಲ ಅದರಲ್ಲಿ ಈಸಿಯಾಗಿ ಅರ್ಥ ಆಗ್ತದೆ. ಕಾಸ್ಟ್ ಬುಕ್ಸ್ ಅಲ್ಲಿ ನೀವು ಹೀಗೆ ಏನಾದರೂ ಡಿಫ್ರೆನ್ಸ್ ಬರುವಾಗ ನಿಮ್ಮ ಪ್ರಾಫಿಟ್ ಅಲ್ಲಿ ಇಂಪ್ಯಾಕ್ಟ್ ಆಗ್ತದೆ, ಅದರಿಂದಾಗಿ ನೀವು ಆಡ್ ಮಾಡೋದು ಆರ್ ಲೆಸ್ ಮಾಡೋದು ಅಂತ ಹೇಳಿದೆ. ಯಾವುದೆಲ್ಲ ನೋಡಿ, ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ಸ್. ಓವರ್ ಹೆಡ್ಸ್ ಅನ್ನು ಎಕ್ಸ್ಪೆನ್ಸಸ್ ಅನ್ನು ಕಾಸ್ಟ್ ಶೀಟ್ ಅಲ್ಲಿ ಜಾಸ್ತಿ ತೋರಿಸಿದ್ರೆ ನಿಮ್ಮ ಕಾಸ್ಟ್ ಶೀಟ್ ಪ್ರಾಫಿಟ್ ಕಡಿಮೆ ಆಯ್ತು. ಓಕೆ ಓಕೆ, ಜಾಸ್ತಿ ತೋರಿಸಿದ್ರೆ ಅಂದ್ರೆ ಏನು, compared to your financial accounts, you have shown your cost account overheads in the cost accounts more compared to your financial accounts. ಅಂದ್ರೆ ಇಲ್ಲಿ ಜಾಸ್ತಿ ತೋರಿಸಿದ್ದೀರಿ, ಇಲ್ಲಿ ಕಡಿಮೆ ತೋರಿಸಿದ್ದೀರಿ, ಅದರಿಂದಾಗಿ ಏನಾಯ್ತು, ಪ್ರಾಫಿಟ್ ಅಲ್ಲಿ ಡಿಫ್ರೆನ್ಸ್ ಬಂತು, ನಿಮ್ಮ ಪ್ರಾಫಿಟ್ ಕಡಿಮೆ ಉಂಟು ಇದಕ್ಕಿಂತ. ಓಕೆ, ಆ ಡಿಫ್ರೆನ್ಸ್ ಅನ್ನು ನೀವು ಸೆಟ್ರೇಟ್ ಮಾಡ್ಬೇಕೀಗ, ಆಯ್ತಾ. ಅಂದ್ರೆ ಆ ಡಿಫ್ರೆನ್ಸ್ ಅನ್ನು ನೀವು ಆಡ್ ಮಾಡಬೇಕು ನಿಮ್ಮ ಕಾಸ್ಟ್ ಅಕೌಂಟ್ ಪ್ರಾಫಿಟ್ಗೆ. ಯಾಕಂದ್ರೆ ನೀವು ನಿಮ್ಮ ಸ್ಟೇಟ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡೋದು ಕಾಸ್ಟ್ ಅಕೌಂಟ್ ಪ್ರಾಫಿಟ್ ಇಂದ. ಸೊ ಎಷ್ಟು ಕಡಿಮೆ ಆಯ್ತು ನೋಡಿ ಅಷ್ಟನ್ನು ಆಡ್ ಮಾಡಿ ಡಿಫರೆನ್ಸ್ ಅನ್ನು. ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಇಸ್ ಅ ಡೆಬಿಟ್ ಐಟಮ್, ಯು ನೋ ದಟ್. ಸೊ whenever you are showing more debit item, your profit is less. So I would say, I will not say debit item here. When you're adding your opening stock to the expenses in your cost sheet, automatically ನಿಮ್ಮ ಪ್ರಾಫಿಟ್ ಕಡಿಮೆ ಆಯ್ತು, that will become add item. ಓಕೆ, ಅದರ ಅರ್ಥ ಓವರ್ ವ್ಯಾಲ್ಯೂಯೇಷನ್ ಅಂದ್ರೆ ಇಲ್ಲಿ ಜಾಸ್ತಿ ತೋರಿಸಿದ್ದೀರಿ ಓಪನಿಂಗ್ ಸ್ಟಾಕ್ ಅನ್ನು, ಇಲ್ಲಿ ಕಡಿಮೆ ತೋರಿಸಿದ್ದೀರಿ.
Okay, now undervaluation of closing stock. Please remember closing stock has a direct relationship with profit, which means closing stock is a credit item. Okay, entry. So what happens here? More the closing stock you show, more will be your profit. ನೀವೇನ್ ಮಾಡಿದ್ದೀರಿ, ಕ್ಲೋಸಿಂಗ್ ಸ್ಟಾಕ್ ಅನ್ನು ಕಡಿಮೆ ತೋರಿಸಿದ್ದೀರಿ, ಅದರಿಂದಾಗಿ ನಿಮ್ಮ ಪ್ರಾಫಿಟ್ ಕಡಿಮೆ ಆಗಿದೆ. ಸೊ ಆ ಡಿಫರೆನ್ಸ್ ಅನ್ನು ನೀವು ಆಡ್ ಮಾಡಬೇಕು ಟು ಸೆಟ್ ರೈಟ್ ದ ಕಾಸ್ಟ್ ಪ್ರಾಫಿಟ್ಸ್ ಅನ್ನು ಸರಿ ಮಾಡಲಿಕ್ಕೆ ಆಡ್ ಮಾಡಬೇಕು. ಎಷ್ಟು ಕಡಿಮೆ ತೋರಿಸಿದ್ದೀರಿ ನೋಡಿ ಅಷ್ಟನ್ನು ಆಡ್ ಮಾಡಿ ಡಿಫರೆನ್ಸ್ ಅನ್ನು. ಎಕ್ಸ್ಪೆನ್ಸಸ್ ಎಂಟರ್ಡ್ ಓನ್ಲಿ ಇನ್ ದ ಕಾಸ್ಟ್ ಬುಕ್ಸ್ ಅಲ್ಲಿ ಮಾತ್ರ ಎಕ್ಸ್ಪೆನ್ಸಸ್ ಅನ್ನು ತಗೊಂಡಿದ್ದೀರಿ, ಫಿನಾನ್ಷಿಯಲ್ ಬುಕ್ಸ್ ಅಲ್ಲಿ ತಗೊಳ್ಳಿಲ್ಲ, ಅದರಿಂದಾಗಿ ನಿಮ್ಮ ಕಾಸ್ಟ್ ಬುಕ್ಸ್ ಪ್ರಾಫಿಟ್ ಕಡಿಮೆ ಆಗಿದೆ, ಆಡ್ ಮಾಡಿ. ಸಿಮಿಲರ್ಲಿ ಇನ್ನೊಂದು ಐಟಮ್ ಅನ್ನು ಇಲ್ಲಿ ಇನ್ಕ್ಲೂಡ್ ಮಾಡ್ತೇನೆ. ಇನ್ಕಮ್ಸ್, ಫಿನಾನ್ಷಿಯಲ್ ಇನ್ಕಮ್ಸ್ ಅನ್ನು ತಗೊಂಡಿದ್ರೆ ಇನ್ಕಮ್ ಅಲ್ಲಿ ಫಿನಾನ್ಷಿಯಲ್ ಅಕೌಂಟ್ ಅಲ್ಲಿ ಮಾತ್ರ ಬಂತು, ಕಾಸ್ಟ್ ಬುಕ್ಸ್ ಅಲ್ಲಿ ಬರಲಿಲ್ಲ. ಸೊ ಏನಾಯ್ತು, ನಿಮ್ಮ ಕಾಸ್ಟ್ ಬುಕ್ಸ್ ಪ್ರಾಫಿಟ್ ಕಡಿಮೆ ಆಯ್ತು. ಸೊ ಆಡ್ ಐಟಮ್ ಆಗ್ತದೆ. Okay, this is with regard to the add items. So here when I said add items, these are the add items. Now coming to the less items ನೋಡಿ. ಅಂಡರ್ ಅಬ್ಸಾರ್ಪ್ಷನ್ ಆಫ್ ಓವರ್ಹೆಡ್ಸ್ ಅನ್ನು ಜಾಸ್ತಿ ತೋರಿಸಬೇಕಿತ್ತು, P&L ಅಲ್ಲಿ ಜಾಸ್ತಿ ಉಂಟು, ನಿಮ್ಮ ಕಾಸ್ಟ್ ಬುಕ್ಸ್ ಅಲ್ಲಿ ಕಡಿಮೆ ಉಂಟು, ಅದರಿಂದಾಗಿ ಏನಾಯ್ತು, ಪ್ರಾಫಿಟ್ ಜಾಸ್ತಿ ತೋರಿಸ್ತಾ ಉಂಟು, ಲೆಸ್ ಐಟಮ್. ಓಕೆ, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. I told you already it's a debit item, no, or you're adding the opening stock in your cost sheet. So lesser you're showing in the cost sheet, higher will be your profit compared to the financial accounts. Okay, adrindagi it's a less item. Overvaluation of closing stock. You have shown your closing stock more than the P&L account. Okay, it's more here, it is less here. So automatically your profits are more deducted from your cost sheet profit so that you can set right the difference. Income entered only in the cost books. Income is only entered here. Okay, so automatically what happens, it becomes less item. I'll include one more here, financial expenses. Financial expense andre what comes only in your financial books. You have shown it in the financial accounts, not shown in the cost sheet, because you're not supposed to show it. Okay, like what dividend paid or interest paid, all those things. So in that case what happens here, your profits are more because these expenses are not shown here, automatically less item anta agtade. Okay, so these are the adjustments. I have explained it in the further slides also. This is a statement. So you start with the cost accounts profit because you can only adjust the cost account profit. So add all the entries which are the reason for decrease in the cost account profit. Then deduct all the items that are reason for increase in the cost account profit. You will get the final answer, which is nothing but profit as per financial accounts. When you're setting right this should tally with this. That is your you start with cost accounts and you arrive at financial account profit because you have adjusted the entries which are the reasons for the difference between the two. Okay, I hope you have understood this. Thank you.